ಎಲ್ಲರಿಗೂ ನಮಸ್ಕಾರ. Today we shall try to understand three important thermometers, namely Kelvin, Centigrade and Fahrenheit. These are scales. They help in measuring the temperature of any system. ಈ ದಿನ ನಾವು ಕೆಲ್ವಿನ್, ಸೆಂಟಿಗ್ರೇಡ್, ಫ್ಯಾರನ್ಹೀಟ್ ಅಂತಕ್ಕಂಥ ಮೂರು ಉಷ್ಣತಾ ಮಾಪಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಈ ಉಷ್ಣತಾ ಮಾಪಗಳು ಅಥವಾ ಈ ಸ್ಕೇಲ್ಸ್ ಅಂತ ಹೇಳ್ತೀವಲ್ಲ, ಇವು ವಸ್ತುಗಳ ಉಷ್ಣವನ್ನು ಅಳೆಯುವುದಕ್ಕೆ ಇವು ಸಹಾಯ ಮಾಡುತ್ತೆ. ಈ ಮೂರರಲ್ಲೂ ಸಹಿತ ಸ್ವಲ್ಪ ವ್ಯತ್ಯಾಸ ಕಂಡು ಬರುತ್ತೆ. ಅದೇನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನೀವು ಈ ಮೂರನ್ನು ತಿಳ್ಕೊಂಡ್ರೆ, ಕೆಲ್ವಿನ್, ಸೆಂಟಿಗ್ರೇಡ್, ಫ್ಯಾರನ್ಹೀಟ್ನಲ್ಲಿ ಏನು ವ್ಯತ್ಯಾಸಗಳಿದೆ ಅಂತ ತಿಳ್ಕೊಂಡ್ರೆ ನೀವು ಯಾವ ಪರೀಕ್ಷೆಯಲ್ಲಿ ಬೇಕಾದರೂ ಇದಕ್ಕೆ ಉತ್ತರ ಬರೀಬಹುದು. ಕಾರಣ ಏನಂದರೆ ಇದು ಒಂದು ಪರಿಕಲ್ಪನೆ. ಇಟ್ಸ್ ಎ ಕಾನ್ಸೆಪ್ಟ್. ವಾಟ್ ವಿ ಲರ್ನ್ ಟುಡೇ ಇಸ್ ಎ ಕಾನ್ಸೆಪ್ಟ್ ರಿಲೇಟೆಡ್ ಟು ಟೆಂಪರೇಚರ್ ಆ್ಯಂಡ್ heat. Heat is a form of energy, whereas temperature is the measure of any substance, whether it is hot or cold. ನಾವು ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಒಂದು ಪರಿಕಲ್ಪನೆ, ಕಾನ್ಸೆಪ್ಟ್. ಅದರಲ್ಲಿ ಹೀಟ್, ಶಾಖ ಅಂತಕ್ಕಂಥ ಒಂದು ಶಕ್ತಿಯ ಒಂದು ರೂಪ, ಮತ್ತು ಟೆಂಪರೇಚರ್, ಉಷ್ಣಾಂಶತೆ ಅಂತಕ್ಕಂಥ ಒಂದು ಗುಣ, ಎರಡನ್ನೂ ನೋಡ್ತೀವಿ. ಉಷ್ಣಾಂಶತೆ ಅಂದ್ರೇನು? ಯಾವುದಾದ್ರೂ ಒಂದು ವಸ್ತು ಎಷ್ಟು ತಣ್ಣಗಿದೆ ಅಥವಾ ಎಷ್ಟು ಬಿಸಿಯಾಗಿದೆ ಅಂತಕ್ಕಂಥದ್ದನ್ನು ಅಳತೆ ಮಾಡೋದಕ್ಕೆ ನಾವು ಈ ಉಷ್ಣತಾ ಮಾಪಕಗಳನ್ನು ಉಪಯೋಗಿಸ್ತೀವಿ. ಹೀಟ್ ಅಂತ ಹೇಳ್ತೀವಲ್ಲ, ಎನರ್ಜಿಯನ್ನು ನಾವು ಜಾಸ್ತಿ ಮಾಡ್ಬೋದು, ಬೆಂಕಿ ಅಂತದೆಲ್ಲ ಹಾಕ್ಬಿಟ್ಟು, ಅಥವಾ ಎಲೆಕ್ಟ್ರಿಸಿಟಿಯಲ್ಲಿ ಜಾಸ್ತಿ ಮಾಡ್ಬೋದು, ಸೂರ್ಯನ ಬೆಳಕಿನಲ್ಲಿ ಜಾಸ್ತಿ ಆಗುತ್ತೆ. ಕಡಿಮೆನೂ ಮಾಡ್ಬೋದು, ರೆಫ್ರಿಜಿರೇಟರ್ ಮಾಡೋದು ಕಡಿಮೆ ಆಗುತ್ತೆ. ಹೀಗೆ ಉಷ್ಣಾಂಶಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಕೊಡ್ತಕ್ಕಂಥ ಅಥವಾ ಹಿಂದೆ ತೆಗೆದುಕೊಳ್ತಕ್ಕಂಥ ಶಾಖವೇ ಅದಕ್ಕೆ ಕಾರಣವಾಗುತ್ತೆ. ಇದು ಹೇಗೆ ವ್ಯತ್ಯಾಸವಿರುತ್ತೆ ಅನ್ನೋದನ್ನು ಇವತ್ತು ನೋಡೋದಕ್ಕೆ, ಕಲಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ. ಈ ಹಿಂದೆ ಪರೀಕ್ಷೆಯಲ್ಲಿ ಬಂದಂಥ ಒಂದು MCQ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರ ಆಧಾರದ ಮೇಲೆ ಈ ಪರಿಕಲ್ಪನೆಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. I have taken one question from the previous examination. I will try to expand and explain the concept using this particular single question. ಪ್ರಶ್ನೆಯನ್ನು ನೋಡೋಣ ಬನ್ನಿ. ಉಷ್ಣತೆಯನ್ನು ಯಾವ SI ಪರಿಮಾಣದಲ್ಲಿ ಅಳೆಯುವುದು? In which SI unit temperature or heat is measured? ಇಲ್ಲಿ A ಸೆಲ್ಸಿಯಸ್, B ಕೆಲ್ವಿನ್, C ಸೆಂಟಿಗ್ರೇಡ್, D ಫ್ಯಾರನ್ಹೈಟ್ ಅಂತ ಕೊಟ್ಟಿದ್ದೀವಿ. A ಸೆಲ್ಸಿಯಸ್, B ಕೆಲ್ವಿನ್, C ಸೆಂಟಿಗ್ರೇಡ್, D ಫ್ಯಾರನ್ಹೈಟ್ ಸ್ಕೇಲ್ಸ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಸೆಲ್ಸಿಯಸ್ ಈಸ್ ಈಕ್ವಲ್ ಟು ಸೆಂಟಿಗ್ರೇಡ್. ಅವೆರಡು ಒಂದೇನೆ. ಸೆಲ್ಸಿಯಸ್ ಈಸ್ ಈಕ್ವಲ್ ಟು ಸೆಂಟಿಗ್ರೇಡ್ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಆ ರೀತಿ ತಿಳ್ಕೊಂಡಾಗ ಏನಾಗುತ್ತೆ, ಸೆಂಟಿಗ್ರೇಡ್ ಮತ್ತು ಸೆಲ್ಸಿಯಸ್ ಎರಡರಲ್ಲಿ ಒಂದು ಹೊರಟೋಗುತ್ತೆ. ಉಳ್ಕೊಳ್ಳೋದು ಕೆಲ್ವಿನ್ ಮತ್ತು ಫ್ಯಾರನ್ಹೈಟ್. ಇವೆರಡರಲ್ಲಿ ಯಾವುದು ಉತ್ತರ ಬರೀಬೇಕು ಅನ್ನೋದಿರುತ್ತೆ. ಅದು ಏನು ಮುಂದೆ ನೋಡೋಣ ಬನ್ನಿ. ಇಲ್ಲಿ SI ಅಂದರೆ ಏನು ಅನ್ನೋದನ್ನು ಪರೀಕ್ಷೆ ಮಾಡೋಣ. ಉಷ್ಣತೆಗೂ ಮತ್ತು ಹೀಟ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನು ಪರೀಕ್ಷೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಬನ್ನಿ. ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದು ಹೇಳಬೇಕು ಅಂದರೆ ಕೆಲ್ವಿನ್ ಅಂತ ಹೇಳಬೇಕು. ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ ಕೆಲ್ವಿನ್. ಇನ್ ದಿ ನೆಕ್ಸ್ಟ್ PPTs we shall find out what is SI means and what are the differences between Kelvin, Celsius and centigrade scales. ಈಗ ನಾವು ಕೆಲ್ವಿನ್, ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಮತ್ತು ಫ್ಯಾರನ್ಹೈಟ್
ಈ ಮೂರು ಉಷ್ಣತಾ ಮಾಪಿಗಳ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ನೀವು ತಿಳ್ಕೊಂಡ್ರೆ ಯಾವ ಪರೀಕ್ಷೆಗಾದರೂ ಬರೆಯೋದಕ್ಕೆ ಅನುಕೂಲ ಆಗ್ಬೋದು. ಲೆಟ್ ಅಸ್ ಟ್ರೈ ಟು ನೋ ದಿ ಇಂಪಾರ್ಟೆನ್ಸ್ ಆಫ್ 3 temperature scales, that is Kelvin, Centigrade or Celsius and Fahrenheit. If you learn these basic concepts, then you can answer different questions relating to the particular chapter called heat or temperature. Now let us look at it. Now there are a group of diagrams I have given here. ಇಲ್ಲಿ ಗುಂಪಾಗಿ ಚಿತ್ರಗಳನ್ನು ಕೊಟ್ಟಿದ್ದೀನಿ. ಒಂದೊಂದಾಗಿ ನೋಡೋಣ ಏನು ಅಂತ. ಈಗ ಮೊಟ್ಟ ಮೊದಲಿಗೆ ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ 3 ಥರ್ಮಾಮೀಟರ್ ಚಿತ್ರ ಕೊಟ್ಟಿದ್ದೀನಿ. I have given 3 different thermometers on the right side of your hand. If you look at it, the first one, ನಿಮ್ಮ ಎಡಗೈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರತಕ್ಕಂಥ ಮೊದಲನೇದು ಅದು ಇದೆಯಲ್ಲ ಥರ್ಮಾಮೀಟರು, ಅದು ನೋಡಿ 3 ಒಂದೇ ಎತ್ತರ ಕಾಣಿಸ್ತಾ ಇದೆ. ಆಲ್ ದಿ 3 ಲುಕ್ ಟು ಬಿ ಸೇಮ್, ಬಟ್ ದೇ ಆರ್ ಡಿಫರೆಂಟ್ ಇನ್ ದಿ ಮಾರ್ಕಿಂಗ್ಸ್ ಆಫ್ ದಿ ಥರ್ಮಾಮೀಟರ್. ಮಾರ್ಕಿಂಗ್ಸ್ ಅಂದ್ರೆ ಗುರುತು ಮಾಡಿರ್ತಾರಲ್ಲ, ಅದ್ರಲ್ಲಿ ಮಾತ್ರ ವ್ಯತ್ಯಾಸ ಕಂಡು ಬರುತ್ತೆ. ಮೊದಲನೇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಅದು ಫ್ಯಾರನ್ಹೀಟ್ ಅಂತಕ್ಕಂಥದ್ದು. ಫ್ಯಾರನ್ಹೀಟ್ ಸ್ಕೇಲ್ ಅಂತ ಕರೀತಾರೆ, ಫ್ಯಾರನ್ಹೀಟ್ ಥರ್ಮಾಮೀಟರ್ ಅಂತ ಕರಿಬೋದು. ಎರಡನೇದು ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ ಅಂತ, ಮೂರನೇದು ಅದರದ್ದು ಕೆಲ್ವಿನ್ ಅಂತ. ಈ 3 ಥರ್ಮಾಮೀಟರ್ಗಳಲ್ಲೂ ಒಟ್ಟು 100 ಮಾರ್ಕ್ಗಳನ್ನು ಮಾಡಿರ್ತಾರೆ. 100 ಮಾರ್ಕ್ಸ್ ವಿಲ್ ಬಿ ಮೇಡ್, ಬಟ್ ಡಿಫರೆನ್ಸ್ ವಿಲ್ ಬಿ ದೇರ್. ಏನಾಗುತ್ತೆ ಅಂತ ನೋಡೋಣ. ಈಗ ಮೊದಲನೇದಾಗಿ ಫ್ಯಾರನ್ಹೀಟ್ ಅಂತ ಹೋಗೋಣ. ಏನು ಅಳತೆ ಮಾಡುತ್ತೆ ಈ ಥರ್ಮಾಮೀಟರ್ಗಳು ಅಂತ ಕೇಳಿದ್ರೆ, ಅವು ಉಷ್ಣಾಂಶವನ್ನ ದೇ ಮೆಜರ್ ದಿ ಟೆಂಪರೇಚರ್ ಆಫ್ ದಿ ಬಾಡಿ, ಟೆಂಪರೇಚರ್ ಆಫ್ ದಿ ಮೆಟೀರಿಯಲ್. ವಸ್ತುಗಳ ಒಂದು ಉಷ್ಣಾಂಶತೆಯನ್ನು ಅಳತೆ ಮಾಡುತ್ತೆ. ಏನು ಉಷ್ಣಾಂಶತೆ ಅಂದ್ರೇನು? ಈಗ ನೀವು ಐಸನ್ನು ಮುಟ್ಟಿದ್ರೆ ತಣ್ಣಗಿರುತ್ತೆ, ಅದು ಉಷ್ಣಾಂಶ ಕಡಿಮೆ, ತಣ್ಣಗಿದೆ ಅಂತ ಹೇಳ್ತೀವಿ. ಅದೇ ಒಂದು ಕಾಫಿ ಲೋಟವನ್ನು ನೀವು ಹಿಡ್ಕೊಂಡ್ರೆ ಬಿಸಿಯಾಗಿದೆ ಅಂತ ಹೇಳ್ತೀರಾ. ತುಂಬಾ ಹೆಚ್ಚು ನೀರನ್ನು ಕಾಯಿಸಿದಾಗ ಆವಿಯಾಗಿ ಹೋಯ್ತು ಅಂತ ಹೇಳ್ತೀವಿ. ಹೀಗೆ ಶಾಖ ಅಂತಕ್ಕಂಥದ್ದು ಒಂದು ಶಕ್ತಿಯ ರೂಪ. ಹೀಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ವೆನ್ ವಿ ಸಪ್ಲೈ ಹೀಟ್ ಟು materials tend to become hotter and hotter. If you reduce the heat and start cooling them, putting them in the refrigerator, they become cold. So cold and hot refers to temperature. The energy what you supply or you withdraw is called the heat. ಹೀಟನ್ನು ನಾವು ಜಾಸ್ತಿ ಮಾಡ್ಬೋದು ಅಥವಾ ಹೀಟನ್ನು ಕಡಿಮೆ ಮಾಡ್ಬೋದು. ರೆಫ್ರಿಜಿರೇಟರ್ ಇಟ್ಟರೆ ಹೀಟು ಕಡಿಮೆ ಆಗುತ್ತೆ. ಅದೇನೇ ನಾವು ಒಲೆಯಲ್ಲಿ ನೀರನ್ನು ಕಾಯಿಸ್ತಾ ಇದ್ದರೆ ವಸ್ತುಗಳು ಬಿಸಿಯಾಗುತ್ತೆ. ಇದನ್ನು ಮೊದಲು ತಿಳ್ಕೋಬೇಕು. ಸೊ ವಿ ಟಾಕ್ ಅಬೌಟ್ ದಿ ಟೆಂಪರೇಚರ್. ಉಷ್ಣಾಂಶತೆ ಅಂತ ಹೇಳಿದ್ರೆ ಒಂದು ವಸ್ತು ಎಷ್ಟು ತಣ್ಣಗಿದೆ ಅಥವಾ ಎಷ್ಟು ಬಿಸಿಯಾಗಿದೆ ಅಂತ ಹೇಳೋದು. ಅದಾದ್ಮೇಲೆ ಹೀಟ್ ಅಂತ ಹೇಳ್ತೀವಲ್ಲ, ಅದು ಒಂದು ಫಾರ್ಮ್ ಆಫ್ ಎನರ್ಜಿ. ಇಟ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಶಾಖ ಅಂತ ಕರೀತಾರೆ, ಅದಕ್ಕೆ ಇಟ್ಕೊಳ್ಳೋಣ. ಅದೇನು ಅಂತ ಕೇಳಿದ್ರೆ, ಒಂದು ವಸ್ತುವಿನ ಒಳಭಾಗದಿರ್ತಕ್ಕಂಥ ಅಣುಗಳಿದೆಯಲ್ಲ, ಮಾಲಿಕ್ಯೂಲ್ಸ್, ಈ ಮಾಲಿಕ್ಯೂಲ್ ಒಳಗಡೆ ಮೂವ್ ಆಗ್ತಾ ಇರುತ್ತೆ. ಅದಕ್ಕೆ ಕೈನೆಟಿಕ್ ಮೂವ್ಮೆಂಟ್ ಅಂತ ಕರೀತಾರೆ. ಅಥವಾ ಮಾಲಿಕ್ಯೂಲ್ಸ್ ವಿಲ್ ಹ್ಯಾವ್ ಕೈನೆಟಿಕ್ ಎನರ್ಜಿ. ಆ ಚಲನೆ ಇದೆಯಲ್ಲ, ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಣುಗಳು ಒಳಗೆ ಚಲನೆ ಮಾಡ್ತಿರುತ್ತೆ. ಚಲನೆಯ ಒಂದು ಶಕ್ತಿ ಇರುತ್ತೆ. ಚಲನೆ ಜಾಸ್ತಿ ಆದಾಗ ಅಥವಾ ಚಲನೆ ತುಂಬಾ ಜೋರಾದಾಗ ಅಲ್ಲಿ ಉಷ್ಣಾಂಶತೆ ಜಾಸ್ತಿ ಇರುತ್ತೆ. ಅದು ವಸ್ತುಗಳು ಕಡಿಮೆ ಅಂದ್ರೆ ಡಿಸ್ಟೆನ್ಸ್, ಮಾಲಿಕ್ಯುಲರ್ ಡಿಸ್ಟೆನ್ಸ್ ಇದೆಯಲ್ಲ, ಆ ಕಣಗಳ ಅಂತರ ಕಡಿಮೆ ಆಗ್ತಾ ಬಂದ ಹಾಗೆಲ್ಲ ಅದು ಉಷ್ಣಾಂಶತೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ನೀವು ಜ್ಞಾಪಕಟ್ಕೋಬೇಕು. ಅಂದ್ರೆ ಕೈನೆಟಿಕ್ ಮೂವ್ಮೆಂಟ್ ಅಂದ್ರೆ ಮಾಲಿಕ್ಯುಲರ್ ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ, ಕಣಗಳ ಒಳಭಾಗದ ಚಲನೆ ಇದೆಯಲ್ಲ, ಅದು ಏನ್ ತೋರಿಸುತ್ತೆ ಅಂದ್ರೆ ಟೆಂಪರೇಚರ್ ಅಥವಾ ಉಷ್ಣಾಂಶತೆಯನ್ನು ತೋರಿಸುತ್ತೆ. ಈಗ ನಾವು ಐಸ್ ಇದೆ ಅಂತ ಇಟ್ಕೊಳ್ಳಿ. ಐಸನ್ನ ನಾವು ಬಿಸಿಲಲ್ಲಿ ಇಟ್ಟರೆ ಏನಾಗುತ್ತೆ? ಅದು ಕರಗೋಗುತ್ತೆ. ಯಾತಕ್ಕೋಸ್ಕರ ಕರಗುತ್ತೆ ಅಂದ್ರೆ ಐಸ್ನಲ್ಲಿರ್ತಕ್ಕಂಥ ಮಾಲಿಕ್ಯೂಲ್ಸ್ ಇದೆಯಲ್ಲ, ಕಣಗಳು, ಅವು ತುಂಬಾ ಒತ್ತೊತ್ತಾಗಿತ್ತು. ಅದಕ್ಕೆ ನೀವು ಬೆಳಕಿನ ಶಾಖ ಕೊಟ್ಟಾಗ
ಆ ಕಣಗಳು ದೂರ ದೂರ ಆಗಕ್ಕೆ ಶುರುವಾಗಿಬಿಟ್ಟು ಅವು ನೀರಿನ ರೂಪದಲ್ಲಾಗುತ್ತೆ. ಇನ್ನೂ ನೀರನ್ನು ಜಾಸ್ತಿ ಬಿಸಿಲಲ್ಲಿಟ್ಟರೆ ನೀರು ಆವಿಯಾಗಿ ಹೊರಟೋಗುತ್ತೆ, ಕಣಗಳು ತುಂಬ ದೂರ ದೂರ ಹೋಗುತ್ತೆ. ಅಂದರೆ ಕೈನೆಟಿಕ್ ಥಿಯರಿ ಪ್ರಕಾರ ಹೇಳಬೇಕು ಅಂತಂದರೆ, when the molecules are very close, the heat will be less. When the molecules are very, very far away, due to heat, etc., temperature will be more. ಇದನ್ನ ಕೈನೆಟಿಕ್ ಥಿಯರಿಯಲ್ಲಿ ನೀವು ಥರ್ಮೋಡೈನಮಿಕ್ಸ್ ಅಲ್ಲಿ ಕಲ್ತ್ಕೋಬಹುದು. ಈಗ ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಈಗ ಬನ್ನಿ ಥರ್ಮಾಮೀಟರ್ ಕಡೆ ಮತ್ತೆ ಹೋಗೋಣ. ಈಗ ಈ 3 ಥರ್ಮಾಮೀಟರ್ ಅಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶತೆ ಇರುತ್ತಲ್ಲ, ಅದಕ್ಕೆ ಆಬ್ಸಲ್ಯೂಟ್ ಕೋಲ್ಡ್ ಅಂತ ಕರೀತಾರೆ. ತುಂಬಾ ಕಡಿಮೆ, ಅತ್ಯಂತ ಕಡಿಮೆ ಒಂದು ವಸ್ತು ಇರ್ತಕ್ಕಂಥಕ್ಕೆ ಆಬ್ಸಲ್ಯೂಟ್ ಕೋಲ್ಡ್ ಅಥವಾ ತೀಕ್ಷ್ಣವಾಗಿರ್ತಕ್ಕಂಥ ಒಂದು ಕೋಲ್ಡ್ ಅಥವಾ ತಣ್ಣಗಿರುವ ವಸ್ತು ಅಂತ ಹೇಳ್ಬೋದು. ಈಗ ಸೆಂಟಿಗ್ರೇಡ್ ಇದೆಯಲ್ಲ, ಅದರಲ್ಲಿ ನೀರು ಏನಾಗುತ್ತೆ ಅಂತ ಹೇಳಿದರೆ, ನೀರು ಇದೆಯಲ್ಲ 0 ಡಿಗ್ರಿ ಬಂದಾಗ ನೀರು ಅಂದರೆ ದ್ರವವಾಗಿರ್ತಕ್ಕಂಥ ನೀರು ಮಂಜುಗಡ್ಡೆ ರೂಪಕ್ಕೆ ಬರ್ತಾ ಹೋಗುತ್ತೆ. ಅದು 0 ಡಿಗ್ರಿಯಿಂದ ಕೆಳಕ್ಕೆ ನಾವು ಹೋದಾಗೆಲ್ಲ ಅದು ಏನಾಗುತ್ತೆ ಅಂತಂದರೆ, ತುಂಬಾ ಕೋಲ್ಡ್ ಆಗಿದೆ ಅಂತ ಹೇಳಿದಾಗ ನಾವು -20 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳ್ತೀವಿ. ಅಂದರೆ ಅದು ಅತ್ಯಂತ ಕೋಲ್ಡ್ ಆಗಿರ್ತಕ್ಕಂಥದ್ದು ಸೆಂಟಿಗ್ರೇಡ್ ಸ್ಕೇಲ್ನಲ್ಲಿ ಅಥವಾ ಸೆಲ್ಸಿಯಸ್ ಸ್ಕೇಲ್ನಲ್ಲಿ. ಅದೇನೇ ಫ್ಯಾರನ್ಹೀಟ್ ಸ್ಕೇಲ್ಗೆ ಬಂದಾಗ ಅದು -32 ಡಿಗ್ರಿ ಬಂದಾಗ ನೀರು ಗಟ್ಟಿಯಾಗಿ ಮಂಜುಗಡ್ಡೆ ಆಗುತ್ತೆ ಅಂತ ಹೇಳ್ತೀವಿ. ಅದೇನೇನೆ ಇನ್ನೂ ತುಂಬಾ ನಾವು ಕಡಿಮೆ ಮಾಡಿದಾಗ -459.67 ಅಂದರೆ ಅತ್ಯಂತ ಕಡಿಮೆ ತಣ್ಣಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಈಗ ಅದನ್ನೇ ಕೆಲ್ವಿನ್ ಅಂತ ಬಂದಾಗ, ಕೆಲ್ವಿನ್ ಅಂತಕ್ಕಂಥ ವಿಜ್ಞಾನಿ ಏನ್ ಮಾಡ್ದ ಅಂದ್ರೆ, ಇವೆರಡರ ಒಂದು ಹೋಲಿಕೆಯನ್ನು ಮಾಡಿಬಿಟ್ಟು ಅವರು ಅತ್ಯಂತ ಕಡಿಮೆ ಉಷ್ಣತೆ ಇರ್ತಕ್ಕಂಥ, ಅಂದ್ರೆ ತುಂಬಾ ತಣ್ಣಗಿರ್ತಕ್ಕಂಥ ವಸ್ತು 0 ಡಿಗ್ರಿ ಇರುತ್ತೆ ಅಂತ ಕರೆದ್ರು. ಅದಕ್ಕೆ ಆಬ್ಸಲ್ಯೂಟ್ 0 ಅಂತ ಕರೀತಾರೆ. ಹಾಗೇನೆ ಮತ್ತೆ ಮೇಲಕ್ಕೆ ಹೋದಾಗೆಲ್ಲ ಅವರು ಈಗ ಈ ಮೈನಸ್ ಅನ್ನೋದು ಇಲ್ಲೇ ಇಲ್ಲ ಇದರೊಳಗಡೆ, 0ಯಿಂದ ಶುರುವಾಗುತ್ತೆ. 0ಯಿಂದ ಶುರುವಾಗ್ಬಿಟ್ಟು ಕೆಲ್ವಿನಲ್ಲಿ ಮೇಲಕ್ಕೆ ಹೋದಾಗೆಲ್ಲ 273 ಡಿಗ್ರಿ ಬಂದಾಗ ಅದು ನೀರಾಗಿರುತ್ತೆ. 273 ಡಿಗ್ರಿಯಿಂದ ತುಂಬಾ ನಾವು ಮೇಲಕ್ಕೆ ಹೋಗ್ತಾ ಹೋದ್ರೆ 373ಕ್ಕೆ ಹೋದ್ರೆ, ಅಂದ್ರೆ 100 ಡಿಗ್ರಿಗಳು ಜಾಸ್ತಿ ಆದಾಗ ಅದು ಆವಿಯಾಗಿ ಕುದಿಯುತ್ತೆ ಅಂತ ಹೇಳಿದರು. ಅದೇನೇ ಸೆಂಟಿಗ್ರೇಡ್ಗೆ ಬಂದಾಗ 0 ಡಿಗ್ರಿಯಲ್ಲಿ ಐಸ್ ಆಗಿರುತ್ತೆ, 100 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದ್ರೆ ನೀರು ಕುದಿಯುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಫ್ಯಾರನ್ಹೀಟ್ಗೆ ಬಂದಾಗ -32ರಲ್ಲಿ ಅದು ಐಸ್ ಆಗಿರುತ್ತೆ, 212ಕ್ಕೆ ಹೋದಾಗ ಅದು ಕುದಿಯುತ್ತೆ ಅಂತ ಹೇಳ್ತೀವಿ. ಇಷ್ಟು ನೀವು ಜ್ಞಾಪಕ ಇಟ್ಕೋಬೇಕು. ಅದಾದ್ಮೇಲೆ ಇನ್ನು ಕೆಳಗಡೆ 9 ಬಾಕ್ಸ್ ಕೊಟ್ಟಿದ್ದೀನಿ ನೋಡಿ. ಅದರಲ್ಲಿ ರೋಸ್ ಬಣ್ಣದಲ್ಲಿರೋದು K0 ಅಂತ ಇದೆ, ಅದು ಆಬ್ಸಲ್ಯೂಟ್ 0 ಅಂದ್ರೆ ಅತ್ಯಂತ ತಣ್ಣಗಿರ್ತಕ್ಕಂಥದ್ದು ಕೆಲ್ವಿನ್ ಥರ್ಮಾಮೀಟರ್ನಲ್ಲಿ. ಸಿ ಅಂತ ಕೊಟ್ಟಿದ್ದೀನಿ, ಸೆಂಟಿಗ್ರೇಡ್ ಸೆಲ್ಸಿಯಸ್ ಅಲ್ಲಿ -273ಕ್ಕೆ ಹೋದಾಗ ಅತ್ಯಂತ ತಣ್ಣಗಿರುತ್ತೆ. ಅದೇನೆ -459ಕ್ಕೆ ಬಂದಾಗ ಫ್ಯಾರನ್ಹೀಟ್ ನಲ್ಲಿ ಅತ್ಯಂತ ತಣ್ಣಗಿರುತ್ತೆ. ದಿ ಕೋಲ್ಡೆಸ್ಟ್ ಪಾಸಿಬಲ್ at the absolute coldness is 0 degrees in Kelvin. Absolute coldness is -273 degrees in centigrade. Absolute coldness is -449 in Fahrenheit. Then we come to next one. ಎರಡನೇದಕ್ಕೆ ಬಂದಾಗ ನೋಡಿ, ಸೆಂಟಿಗ್ರೇಡ್ ನಲ್ಲಿ 37 ಡಿಗ್ರಿ ಅಂತ ಕೊಟ್ಟಿದ್ದೀನಿ, ಫ್ಯಾರನ್ಹೀಟ್ ಅಲ್ಲಿ 96.8 ಅಂತ ಕೊಟ್ಟಿದ್ದೀನಿ, ಕೆಲ್ವಿನ್ ನಲ್ಲಿ 310 ಅಂತ ಕೊಟ್ಟಿದ್ದೀನಿ. ಇದು ನಮ್ಮ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪರೇಚರ್ ಅದನ್ನು ಕೊಟ್ಟಿರೋದು. ಮತ್ತೆ ಮೇಲ್ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು 212 ನೀರು ಕುದಿಯತಕ್ಕಂಥದ್ದು. 100 ಡಿಗ್ರಿ ಸೆಂಟಿಗ್ರೇಡ್ಲಿ ನೀರು ಕುದಿಯುತ್ತೆ, 373ರಲ್ಲಿ ನೀರು ಕುದಿಯುತ್ತೆ. ಇಷ್ಟನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ನೀವು ಈ ಯಾವುದೇ ಒಂದು ಪರೀಕ್ಷೆಯಲ್ಲಿ ಈ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತೆ ಕೆಲ್ವಿನ್ ಸ್ಕೇಲ್ಗಳ ಬಗ್ಗೆ ಹೇಳ್ಬೋದು. ಕೆಲ್ವಿನ್ ಸ್ಕೇಲ್ ಅನ್ನೇ ಈಗ ಹೆಚ್ಚಾಗಿ ವಿಜ್ಞಾನಿಗಳು ಉಪಯೋಗಿಸ್ತಾರೆ. ಯಾಕೆ ಅಂತ ನೋಡೋಣ ಬನ್ನಿ. ಈಗ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಯು ಒನ್ ಮೋರ್ ಥಿಂಗ್ ಕನೆಕ್ಟೆಡ್ ವಿತ್ ದಿ ಸೇಮ್ ಕೆಲ್ವಿನ್ ಆರ್ ಸೆಲ್ಸಿಯಸ್ ಆರ್ ಫ್ಯಾರನ್ಹೀಟ್ ಥರ್ಮಾಮೀಟರ್ಸ್. SI ಅಂತಕ್ಕಂಥ ಒಂದು ಯೂನಿಟ್ ಅನ್ನು ಉಪಯೋಗಿಸ್ತಾರೆ ಎಲ್ಲದಕ್ಕೂ. ಏನು SI ಅಂದ್ರೇನು? ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರೀತಾರೆ.
ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಕರೀತಾರೆ. ಅಂದರೆ ಯಾವುದೇ ಒಂದು ನಾವು ಥರ್ಮಾಮೀಟರ್ನಲ್ಲಿ ಉಪಯೋಗಿಸ್ಬೇಕಾದ್ರೆ SI ಯೂನಿಟ್ಸ್ನ ಹೇಳಬೇಕಾಗುತ್ತೆ. ಆ SI ಯೂನಿಟ್ಸ್ ಇದೆಯಲ್ಲ ಅದನ್ನು ಜ್ಞಾಪಕ ಇಟ್ಕೋಬೇಕು. ವಿಜ್ಞಾನಿಗಳು ಕೆಲ್ವಿನ್ ಸ್ಕೇಲ್ ಅನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಯಾತಕ್ಕೋಸ್ಕರ ಅಂತ ಕೇಳಿದರೆ ಅದು ಅಬ್ಸಲ್ಯೂಟ್ ಡಿಗ್ರಿಯನ್ನು ತೋರಿಸ್ತಾ ಇದೆ, 0 ಡಿಗ್ರಿ. Many scientists prefer to use Kelvin for SI units, standard international units, because 0 degrees refers to absolute coldness of any substance. That's why Kelvin is used today. And then I already told you, temperature of any substance depends upon the kinetic theory or the molecular movement inside the material. ನಾನು ಹಿಂದೆ ಹೇಳಿದಾಗೆ ಒಂದು ಈ ಉಷ್ಣಾಂಶತೆ ಅಂತಕ್ಕಂಥದ್ದು ವಸ್ತುವಿನಲ್ಲಿರ್ತಕ್ಕಂಥ ಅಣುಗಳ ಚಲನೆಯ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದರೆ ಕೈನೆಟಿಕ್ ಥಿಯರಿ ಅಂತ ಹೇಳ್ತಾರೆ. ನೀವು ಮುಂದೆ ಹೋದಾಗ ಥರ್ಮೋಡೈನಮಿಕ್ಸ್ ಲಾಸ್ ಅಂತ ಹೇಳ್ತಾರೆ. ಅದರಲ್ಲಿ ನೀವು ಇದನ್ನೆಲ್ಲ ಕಲ್ತ್ಕೋಬಹುದು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳಬೇಕು ಅಂತಂದ್ರೆ, ಉಷ್ಣಾಂಶ ಮತ್ತು ಹೀಟ್ ಅಂದರೆ ಟೆಂಪರೇಚರ್ ಅಂಡ್ ಹೀಟ್, ಇದಕ್ಕೇನು ವ್ಯತ್ಯಾಸ ಅಂತ ಕೇಳ್ಬೋದು. ಉಷ್ಣಾಂಶ ಅಂತಕ್ಕಂಥದ್ದು ನಾವು ಯಾವಾಗ ಹೇಳ್ತೀವಿ ಅಂದರೆ, ಒಂದು ವಸ್ತುವನ್ನು ನಾವು ಮುಟ್ಟಿ ನೋಡಿದಾಗ ಅದು ತಣ್ಣಗಿರ್ಬೋದು ಅಥವಾ ತುಂಬಾ ಬಿಸಿಯಾಗಿರ್ಬೋದು, ಅದಕ್ಕೆ ಉಷ್ಣಾಂಶ ಅಂತ ಕರಿತೀವಿ. ಆದರೆ ಹೀಟ್ ಅಂತಕ್ಕಂಥದ್ದೇನು, ಇದು ಫಾರ್ಮ್ ಆಫ್ ಎನರ್ಜಿ, ಒಂದು ಶಕ್ತಿಯ ರೂಪ. ಯಾವುದಾದ್ರು ಒಂದು ವಸ್ತುವಿಗೆ ನಾವು ಈ ಹೀಟ್ ಸಪ್ಲೈ ಮಾಡಿದಾಗ, ಶಕ್ತಿಯನ್ನು ನಾವು ಕೊಟ್ಟಾಗ ಆ ವಸ್ತು ಬಿಸಿಯಾಗ್ತಾ ಬರುತ್ತೆ. ಕಾರಣ ಒಳಗಿರ್ತಕ್ಕಂಥ ಕಣಗಳ ಚಲನೆ ಜಾಸ್ತಿ ಆಗ್ತಾ ಬರುತ್ತೆ. ದೇ ಮೂವ್ ಫಾಸ್ಟರ್ ಅಂಡ್ ಫಾಸ್ಟರ್, ದೇ ಗೋ ಫಾರ್ ಅಪಾರ್ಟ್. ಆದ್ದರಿಂದ ಹೀಟ್ ಅಂತಕ್ಕಂಥದ್ದು ಎನರ್ಜಿ, ಶಾಖ ಅಂತಕ್ಕಂಥದ್ದು ಎನರ್ಜಿ, ಉಷ್ಣಾಂಶ ಅಂತಕ್ಕಂಥದ್ದು ಒಂದು ವಸ್ತು ಎಷ್ಟು ತಣ್ಣಗಿದೆ, ಎಷ್ಟು ಬಿಸಿಯಾಗಿದೆ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಪ್ರಮಾಣ. ಇವುಗಳನ್ನು ನಾವು ಥರ್ಮಾಮೀಟರ್ಗಳಲ್ಲಿ ಉಪಯೋಗಿಸ್ತೀವಿ. ಸೆಂಟಿಗ್ರೇಡ್ ಸ್ಕೇಲ್ ಆಗ್ಬೋದು, ಫ್ಯಾರನೈಟ್ ಸ್ಕೇಲ್ ಆಗ್ಬೋದು, ಕೆಲ್ವಿನ್ ಸ್ಕೇಲ್ ಆಗ್ಬೋದು. ಆದರೆ SI ಯೂನಿಟ್ನಲ್ಲಿ ಕೆಲ್ವಿನ್ ಸ್ಕೇಲ್ಗಳನ್ನು ಉಪಯೋಗಿಸ್ತಾರೆ. ಇದು ನೀವು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಈ ಟೆಂಪರೇಚರ್, ತಾಪಮಾನಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದೀನಿ, ಅದು ನೋಡೋಣ ಬನ್ನಿ. ಕೆಳಗಿರುವ ತಾಪಮಾನಗಳಲ್ಲಿ ಯಾವುದು ಫ್ಯಾರನ್ಹೀಟ್ ಮತ್ತು ಸೆಲ್ಸಿಯಸ್ ಮಾಪಕಗಳಲ್ಲಿ ಒಂದೇ ಅಂಕಣವನ್ನು ಸೂಚಿಸುವುದು? ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕಾಗ್ಬೋದು. ಆದ್ದರಿಂದ ನೀವು ಚಿತ್ರಗಳನ್ನು ಸರಿಯಾಗಿ ಓದ್ಕೊಳ್ಳೋದು ಕಲ್ತ್ಕೋಬೇಕು. ವಿಚ್ ಒನ್ ಆಫ್ ದಿ ಟೆಂಪರೇಚರ್ ಗಿವನ್ ಬಿಲೋ ಈ ಸೇಮ್ ರೀಡಿಂಗ್ ಇನ್ ಸೆಂಟಿಗ್ರೇಡ್ ಅಂಡ್ ಫ್ಯಾರನೈಟ್ ಥರ್ಮಾಮೀಟರ್ಸ್? ಇಲ್ಲಿ ಫ್ಯಾರನೈಟ್ ಥರ್ಮಾಮೀಟರು ಮತ್ತೆ ಸೆಂಟಿಗ್ರೇಡ್ ಥರ್ಮಾಮೀಟರ್ನಲ್ಲಿ ಎರಡರಲ್ಲೂ ಒಂದೇ ಒಂದು ರೀಡಿಂಗ್ ಇರುತ್ತೆ. ಅದು ಯಾವುದು ಅಂತ ಕೇಳಿದ್ದಾರೆ. ನಾನು ಉತ್ತರವನ್ನೇನೋ ಇಲ್ಲಿ ಕೆಂಪು ಶಾಯಿಯಲ್ಲಿ ಬರೆದು ಬಿಟ್ಟಿದ್ದೀನಿ. ಮುಂದೆ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. -40 ಡಿಗ್ರೀಸ್, 40 ಡಿಗ್ರೀಸ್, 0 ಡಿಗ್ರೀಸ್, 100 ಡಿಗ್ರೀಸ್ ಅಂತ ಕೇಳಿದೆ. ಇಲ್ಲಿ ಸರಿಯಾದ ಉತ್ತರ ಹೇಳಬೇಕು ಅಂತಂದ್ರೆ -40 ಡಿಗ್ರೀಸ್ ಅಂತ. ಅದು ಹೇಗೆ ಅಂತ ಮುಂದೆ ಚಿತ್ರದಲ್ಲಿ ನೋಡೋಣ. ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ದಿ ನಾರ್ಮಲ್ ಟೆಂಪರೇಚರ್ ಆಫ್ ಹ್ಯೂಮನ್ ಬಾಡಿ? ಹ್ಯೂಮನ್ ಬಾಡಿ ಟೆಂಪರೇಚರ್ ನಾವು ಸಾಮಾನ್ಯವಾಗಿ ಫ್ಯಾರನ್ಹೀಟ್ನಲ್ಲಿ ಹೇಳ್ತೀವಿ. ಅದಕ್ಕೆ ಅದು ಸರಿಯಾದ ಉತ್ತರ 98.6 ಡಿಗ್ರೀಸ್ ಫ್ಯಾರನ್ಹೀಟ್ ಅಂತ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮುಂದಿನ ಚಿತ್ರ ನೋಡಿದ ಮೇಲೆ ನೀವು -40 ಡಿಗ್ರೀಸ್ ಎರಡರಲ್ಲೂ ಇದೆ ಅಂತ ಯಾಕೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಟ್ರೈ ಟು ನೋ ದಿ next clip and find out the diagram. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ. ಆ ಚಿತ್ರದಲ್ಲಿ ಅನೇಕ ಭಾಗಗಳನ್ನು ನಾನು ಕಟ್ ಮಾಡಿಬಿಟ್ಟಿದ್ದೀನಿ.
ಆದರೆ ಒಂದೇ ಒಂದು ನಿಮ್ಮ ಗಮನಕ್ಕೆ ತರೋಕ್ಕೋಸ್ಕರ ಆ ರೀತಿ ಮಾಡಿದ್ದೀನಿ. ಇವೆಲ್ಲ ಸರಿಯಾಗಿ ನೋಡಿದಾಗ ಅತ್ಯಂತ ಕೆಳಭಾಗಕ್ಕೆ ಬಂದಾಗ ನೀವು -273 ಅಂತ ಇದೆ, ಅದು ಸೆಂಟಿಗ್ರೇಡ್ ಸ್ಕೇಲು. ಇನ್ನೊಂದು ಕಡೆ ಬಂದಾಗ -459 ಅಂತ ಇದೆ, ಅದು ಫ್ಯಾರನ್ಹೀಟ್ ಸ್ಕೇಲು. ಹಾಗೆ ನೀವು ಮೇಲಕ್ಕೆ ಬರ್ತಾ ಬರ್ತಾ ಬಂದಾಗೆಲ್ಲ 0 ಡಿಗ್ರಿ ಬಂದಾಗ 0 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಅದು 32 ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಆಗುತ್ತೆ. ಹಾಗೆ ಸ್ವಲ್ಪ ಕೆಳಗಡೆ ಬಂದಾಗ -10, -20, -30, -40 ಅಂತ ಬಂದಾಗ -40ಕ್ಕೆ ಬಂದಾಗ ಫ್ಯಾರನ್ಹೀಟ್ ನಲ್ಲೂ 40 ಇದೆ, ಸೆಂಟಿಗ್ರೇಡ್ ಅಲ್ಲೂ 40 ಇದೆ. ಆದ್ರಿಂದ ಅದು ಸರಿಯಾದ ಉತ್ತರ. ಹಾಗೆ ನೀವು ಸ್ವಲ್ಪ ಮೇಲಕ್ಕೆ ಹೋದಾಗ ಸೆಂಟಿಗ್ರೇಡ್ ನಲ್ಲಿ 100 ಇದ್ರೆ ಫ್ಯಾರನ್ಹೀಟ್ ನಲ್ಲಿ 212 ಇರುತ್ತೆ. Just you try to look at this diagram carefully. When you look at the thermometer where the two scales are compared in the same thermometer, you come to the lowest point, you find -273 degrees written in blue color. That is the absolute lowest temperature, and that becomes 400 and something in Fahrenheit. If you go up like that, you come to -90, -60, -70, -60, -50, and then you come to -40. -40 of the centigrade is equal to -40 of the Fahrenheit. That is the most important point you must note. And then when you go up like that, you come to 0 degree centigrade. 0 degree centigrade of centigrade is equal to 32 degrees in Fahrenheit. If you go up like that, 100 degrees of centigrade is equal to 212 degrees in Fahrenheit. This you please remember. So the correct answer in this case is -40 degrees. ಈಗ ಇಲ್ಲಿ ನಾನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ, ಅದನ್ನು ದಯವಿಟ್ಟು ಗಮನಿಸಿ ಮತ್ತು ನೀವು ಪುಸ್ತಕಗಳಲ್ಲಿ ಓದಬೇಕಾಗುತ್ತೆ. ಉಷ್ಣಾಂಶ ಮತ್ತು ಶಾಖ ಇವುಗಳಿಗಿರ್ತಕ್ಕಂಥ ವ್ಯತ್ಯಾಸವನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನಾನು ಮೊದಲೇ ಹೇಳಿದಾಗ ನಿಮಗೆ ಉಷ್ಣಾಂಶ ಅಂತಕ್ಕಂಥದ್ದು ಒಂದು ವಸ್ತು ಎಷ್ಟು ಬಿಸಿಯಾಗಿದೆ ಅಥವಾ ಎಷ್ಟು ತಣ್ಣಗಿದೆ ಅಂತ ಸೂಚಿಸ್ತಕ್ಕಂಥ ಒಂದು 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 ಮಾಪಕ. ಶಾಖ ಅಂತಕ್ಕಂಥದ್ದು ಒಂದು ಎನರ್ಜಿ, ಅಥವಾ ನಾವು ಏನು ಹೇಳ್ತೀವಿ ಕನ್ನಡದಲ್ಲಿ ಒಂದು ಎನರ್ಜಿಯ ಒಂದು 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 ರೂಪ, ಶಕ್ತಿಯ ಒಂದು ರೂಪ, ಅದು ಶಾಖ ಅಂತಕ್ಕಂಥದ್ದು. ಇವುಗಳ ವ್ಯತ್ಯಾಸ ತಿಳ್ಕೋಬೇಕು. 3 ಬಗೆಯ ಉಷ್ಣತಾ ಮಾಪಕಗಳು ಯಾವುದು ಅನ್ನುವುಗಳ ಹೆಸರು ತಿಳ್ಕೋಬೇಕು. 3 ಬಗೆ ಯಾವ್ಯಾವುದು ಅಂತ ಹೇಳಿದ್ರೆ ಫ್ಯಾರನ್ಹೀಟ್, ಸೆಂಟಿಗ್ರೇಡ್ ಮತ್ತೆ ಕೆಲ್ವಿನ್ ಉಷ್ಣತಾ ಮಾಪಕಗಳು. Try to remember 3 types of temperature measuring scales. They are Fahrenheit, centigrade and Kelvin. And try to know the difference between temperature and heat. Temperature refers to whether the given object is cold or hot. That talks about the kinetic energy of the matter. Heat refers to a form of energy. So try to read these things in your textbooks, or go to Google or find out wiki and try to know the answer. These concepts are important for any class or any type of examination. Please try to read that. My credit goes to Google, Wiki and Karnataka textbooks. Wish you all the best. Good luck.